ಶ್ರೀ ವಿಶ್ವಕರ್ಮ ಪುಣ್ಯಾಶ್ರಮ ಮಠದಲ್ಲಿ ಚೈತ್ರ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಜರುಗಿತು. ಚಿಕ್ಕೋಡಿ ತಾಲೂಕಿನ ನೇಸ್ ಗ್ರಾಮದಲ್ಲಿರುವ ಶ್ರೀ ವಿಶ್ವಕರ್ಮ ಪುಣ್ಯಾಶ್ರಮ ಮಠದಲ್ಲಿ ಚೈತ್ರ ಜಾತ್ರಾ ಮಹೋತ್ಸವವು ಅದ್ದೂರಿಯಾಗಿ ಜರುಗಿತು. ಪ್ರತಿ ವರ್ಷದಂತೆ ಯುಗಾದಿ ಹಬ್ಬದ ಪ್ರಯುಕ್ತ ಮಠದಲ್ಲಿ ಈ ವರ್ಷವೂ ಆಚರಿಸಲಾದ ಚೈತ್ರ ಜಾತ್ರಾ ಮಹೋತ್ಸವವು ಅತಿ ವಿಜೃಂಭಣೆಯಿಂದ ನೆರವೇರಿತು. ಜಾತ್ರಾ ಮಹೋತ್ಸವದ ಅಂಗವಾಗಿ ಶ್ರೀ ಕಾಳಿಕಾ ದೇವಿ ಮತ್ತು ಶ್ರೀ ಮಹಾಲಕ್ಷ್ಮೀ ದೇವಿಯರ ವಿಶೇಷ ಪೂಜೆಗಳು ನಿಮಿತ್ತ ಶ್ರೀ ಕಾಳಿಕಾ ದೇವಿ, ಶ್ರೀ ಮಹಾಲಕ್ಷ್ಮೀ ದೇವಿ, ಶ್ರೀ ಸರಸ್ವತಿ ದೇವಿ, ಶ್ರೀ ವಿಶ್ವಕರ್ಮ, ಶ್ರೀ ಮೌನೇಶ್ವರ ದೇವತೆಯರಿಗೆ ಎಲ್ಲ ಪ್ರಕಾರದ ಹಣ್ಣುಗಳ ರಸಾಮೃತ ಅಭಿಷೇಕ, ಮಹಾಮಂಗಳಾರತಿ ನಡೆಯಿತು ಮತ್ತು ಮಠದಲ್ಲಿ ನೂರಾರು ಮುತ್ತೈದರಿಗೆ ಉಡಿ ತುಂಬುವ ಕಾರ್ಯಕ್ರಮ ಜರುಗಿತು. ಮಂಗಳವಾರದಂದು ಶ್ರೀ ಕಾಳಿಕಾ ದೇವಿ, ಶ್ರೀ ಮಹಾಲಕ್ಷ್ಮೀ ದೇವಿ, ಶ್ರೀ ಸರಸ್ವತಿ ದೇವಿ, ಶ್ರೀ ವಿಶ್ವಕರ್ಮ, ಶ್ರೀ ಮೌನೇಶ್ವರ ದೇವತೆಯರಿಗೆ ಅಭಿಷೇಕ ಜರುಗಿತು. ಮಠದಿಂದ ನೇಜ ಗ್ರಾಮದ ಶ್ರೀ ಕಾಡಸಿದ್ದೇಶ್ವರ ಮಂದಿರದವರೆಗೆ ವಿವಿಧ ವಾದ್ಯಮೇಳಗಳೊಂದಿಗೆ ಹಾಗೂ ಪುರವಂತರ ಸೇವಾದೊಂದಿಗೆ ಶ್ರೀ ಕಾಳಿಕಾ ದೇವಿಯ ಮತ್ತು ಶ್ರೀ ಕಾಡಸಿದ್ದೇಶ್ವರ ಪಲ್ಲಕ್ಕಿ ಸೇವೆ, ರಥೋತ್ಸವ ಹಾಗೂ ಮುತ್ತೈದೆಯರಿಗೆ ಕುಂಭಮೇಳದೊಂದಿಗೆ ಮರಳಿ ಶ್ರೀ ಮಠಕ್ಕೆ ತಲುಪಿತು. ಈ ಸಂದರ್ಭದಲ್ಲಿ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಗೋಪಾಲ ಸೋನಾರ್, ಗ್ರಾಮದ ಮುಖಂಡರು, ಭಕ್ತರು ಉಪಸ್ಥಿತರಿದ್ದರು. ಇಲ್ಲಿ ಪ್ರತಿ ಅಮಾವಾಸ್ಯೆಗೆ ವಿಶೇಷ ಪೂಜೆ ಇರ್ತಾವೆ. ಅನ್ನ ಪ್ರಸಾದ ಏನಪ್ಪ ನಿಮ್ಮ ಹೆಸರು? ಮುಂದೆ ಬರ್ರಿ ಈ ಕಡೆ ಬಾಡಿ ಮಾಡಿ ಕ್ಲಾಸ್ ಇವ್ರಿಗೆ ಹಾಸ್ಕೊಂಡ್ಬಾರಿ ನಡೆಸ್ತಕ್ಕಂಥ ಶ್ರೀ ಕಾಳಿಕಾದೇವಿ ಜಾತ್ರೆ 2024 ಇದು ಚೈತ್ರ ಯುಗಾದಿ ಪಾಠದಿಂದ ಸ್ಟಾರ್ಟ್ ಆಗಿತ್ತು. ಯುಗಾದಿ ಪಾಠದಿಂದ ಅಭಿಷೇಕ ಮಹಾನೈವೇದ್ಯ ನೆರವೇರಿಸಲಾಯಿತು. ಆಮೇಲೆ ಇವತ್ತು ಸೋಮವಾರ 23ನೇ ತಾರೀಕು ಕಾರ್ಯಕ್ರಮ ನಡೆಸಲಾಯಿತು. ಮತ್ತು ಇವತ್ತು 24ನೇ ತಾರೀಕು ಪಲ್ಲಕ್ಕಿ ಮೆರವಣಿಗೆ ಬೆಳಗೆರ ಮನೆಯಿಂದ ಕಾಳಿಕಾದೇವಿ ಹಲಸಿನಾಥ ಪಲ್ಲಕ್ಕಿ ಪಾಲಕಿ ಮೆರವಣಿಗೆ ನಡೆಸಲಾಯಿತು. ಮತ್ತು ಮಹಾಪ್ರಸಾದವನ್ನು ಕೂಡ ಇವತ್ತು ಆಯೋಜನೆ ಮಾಡಲಾಗಿದೆ. ನಿಮ್ಮ ಹೆಸರು ಹೇಳ್ರಿ? ಸುನೀಲ್ ಬೆಡಿಗೆ. श्री कालिका देवी नवीन गहू उद्या गुरुवारी 19/3/2026 पहाटे 5 वाजता महामंगळारती देवीला ओटी भरण्याचा कार्यक्रम झाला. त्यानंतर सोमवार दिनांक 23/3/2026 ते 24/3/2026 रोजी यात्रा संपन्न झाली. श्री सालिवान 1948 श्रावण संवत्सर चैत्र शुक्ल पंचमी या दिवशी श्री महालक्ष्मी, महासरस्वती, महामालिका देवी, विश्वकर्मा, मौनेश्वर सर्व देवतांना सर्व फळांचा रसाभिषेक झाला. त्यानंतर सकाळी 10 वाजता सर्व गावातील सुवासिनी महिलांचे पूजन करण्यात आले. त्यानंतर महामंगळारती झाली.
24/3/2026 रोजी सकाळी महाअभिषेक झाला. त्यानंतर पालखी सेवा, पवन सेवा अतिशय आनंदात उत्साहात पार पडते. तुमचं नाव? विरूपाक्ष गोपाल सोनार. ಜಾತ್ರೆ ಯಾವ ರೀತಿ ಆಚರಣೆ ಮಾಡಿರಿ ಇಲ್ಲಿ? ನಿನ್ನೆ ಯಾವ ಕಾರ್ಯಕ್ರಮ ಇದ್ದು ರೀ ಮಠದಾಗ? ಕಾರ್ಯಕ್ರಮ ಮಾಡ್ಯಾರ್ರಿ. ಎಷ್ಟು ಜನ ಗುಡಿ ತುಂಬಿದ್ರಿ? 5 ಎಲ್ಲ ಚೆನ್ನಾಗಿ ಮಾಡ್ಯಾರ್ರಿ. ಅಜ್ಜಗಳು ಭಾಳ ಕಷ್ಟ ಮಾಡಿದಾರ್ರಿ. ನಾವು ಎಲ್ಲರೂ ಕೂಡಿ ಕಣ್ಣಿನ ಕೂಡಿ ಮಾತಾಡ್ಕೈ ಹಚ್ಚಿದ್ದೀವಿ ರೀ. ನಾವೆಲ್ಲ ಬಂದ ದೇವಿದ ಇದು ಚಾಕರಿ ಮಾಡ್ತೀವಿ. ನಾವು ಎಲ್ಲ ಚೆನ್ನಾಗಿ ಮಾಡ್ತೀವಿ. ಮತ್ತು ಇವತ್ತು ಏನು ಇವಾಗ ಕುಂಭಮೇಳ ಐತ್ರಿ. ಬ್ರಾಹ್ಮಣ ಹಾಕಿ ಪಾಲ್ಕಿಗಳೆಲ್ಲ ತಗೊಂಡು ಮೆರವಣಿಗೆ ಮಾಡ್ಕೊಂಡು ಬಂದೀವಿ ರೀ. ಪಾಲ್ಕಿ ಮೆರವಣಿಗೆ ಎಲ್ಲಿ ನಿಲ್ತಾರೆ ಸ್ಟಾರ್ಟ್? ಜನಮನವ್ರ ಕಡೆಯಿಂದ ಅಕ್ಷತೆ ಐತ್ರಿ. ಎಷ್ಟು ಮಂದಿ ಪಾಲ್ಗೊಂಡಿದ್ದೀರಿ ಇದು ಕುಂಭಮೇಳದ? ಗಂಡಸನ್ನೆಲ್ಲ ಹಿಡ್ಕೊಂಡು ಇದ್ದೀವಿ. ಅದು ಚೆನ್ನಾಗೈತ್ರಿ. 2 ಪಾಲ್ಕಿ ತಂದು ನಿನ್ನೆ ಮತ್ತು ಮಹಾಪ್ರಸಾದ ಇತ್ತು ಇವತ್ತು? ನೀನು ಸಂಜೆನಾಗ ಅಭಿಷೇಕ ಐತ್ರಿ. ಮುಂಜಾನೆ ಮುತ್ತೈದು ಪೂಜೆ ಐತ್ರಿ. ಮತ್ತು ನಿಮಗೆ ಮಠಕ್ಕೆ ಬಂದಾಗ ಏನು ಅನ್ಸುತ್ತೆ ರೀ ಮನಸ್ಸಿಗೆ? ಮನುಷ್ಯಗೆ ಮಠ ಬಿಟ್ಟು ಒಟ್ಟು ಹೋಗಬಾರ್ದು ಹಿಂಗೆ ಆಗ್ತೈತ್ರಿ. ಇದೇನ ಸಮಾಧಾನ ಅನಿಸ್ತೈತ್ರಿ. ನಿಮ್ಮ ಹೆಸರು ರೀ? ನಾವು ಹೆಸರು ಸಮಾಧಾನ ಇಲ್ಲಿ ನಮ್ಮ ಹೊಲದಾಗನೇ ಕೂತಿದ್ದಾವೆ ಡೈಲಿ. ಹೌದು ರೀ.